ನಮಸ್ಕಾರ ಎಲ್ಲ ನನ್ನ ಫೇಸ್ಬುಕ್ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬ. ಒಬ್ಬ ಕನ್ನಡದ ಕಲಾವಿದನ ಹುಟ್ಟುಹಬ್ಬಕ್ಕೆ ನನ್ನ ಶುಭಾಶಯಗಳು. ಒಬ್ಬ ಮೀಸೆ ತಿರುವಿದಂಥ ASI, ಬಿಟ್ಟದಪ್ಪ ಮೀಸೆ ಬಿಟ್ಟದಾನೆ. ASI ಒಬ್ಬ ಅಭಿಮಾನಿಗೆ ಕಪಾಳಕ್ಕ ಹೊಡೆದಿದ್ದಾನೆ. ಅದು ಲಾಠಿ ಚಾರ್ಜ್ ಅಲ್ಲ, ಏನಲ್ಲ. ನಾನೊಬ್ಬ ಲಾಯರ್ ಆಗಿ ಕೇಳ್ತಾ ಇದ್ದೇನೆ, CRPC ಒಳಗೆ ಎಲ್ಲಿದೆ ನಿನಗೆ ಹೊಡಿಲಿಕ್ಕೆ ಅಧಿಕಾರ? ರಾಜ್ಯ ಸರ್ಕಾರ ಈ ASIನ ಸಸ್ಪೆಂಡ್ ಮಾಡಬೇಕು. ಗಿಡದಪ್ಪ ಮೀಸಿ ಬಿಟ್ಟದಾನ. ಹೋಗ ಭ್ರಷ್ಟ ರಾಜಕಾರಣಿನ ಹೋಗಿ ಮುಟ್ಟೋಗ. ಏನಪ್ಪ ಸಿಂಗಲ್ ಸ್ಟಾರ್ ASI ನಾಟಕ ಮಾಡಿದೆಯಲ್ಲ, ಪಾಪ ಹುಡುಗನ ಹೋಗಿ ಹೊಡೆದಾನ. ಅವನೇನು ಮಾಡಿದಾನ? ನನ್ನ ಯಾಕೆ ಬಿಡೋದಲ್ಲ ಅಂತ ಕೇಳಿದಾನ. ಇಲ್ಲಪ್ಪ ಆರ್ಡರ್ ಇದೆ, ಕಮಿಷನರ್ ಆರ್ಡರ್ ಇದೆ, ಗಲಾಟೆ ಆಗ್ತದೆ, ಅಲ್ಲಿ ಯಾರನ್ನ ಬಿಡಬೇಡ್ರಿ ಅಂದಿದ್ದಾರೆ. ಇದು ಹೇಳೋ ಮಾತು. ಅದಕ್ಕೂ ಬಗ್ಲಿಲ್ಲ ಅಂದರೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ಕಸ್ಟಡಿ ಇಡಬೇಕಲ್ಲ, PT ಕೇಸ್ ಹಾಕಿ ಕಳಿಸ್ಬೇಕು ಕೋರ್ಟ್ಗೆ. ಅದು ಬಿಟ್ಟು ಹೊಡಿತೀಯಲ್ಲ, ನಾಚಿಕೆಗಲ್ಲ ನಿನಗೆ? ಮನೆಯಾಗ ಹೆಂಡ್ತಿಯರ ಹೊಡೆಯೋ ತಾಕತ್ತಿದೆಯಾ ನಿನಗೆ? ಕಂಡರ ಮಕ್ಕಳನ್ನ ಹೊಡಿತೀಯಲ್ಲಪ್ಪ ಪೊಲೀಸಪ್ಪ, ನಾಚಿಕೆಗಲ್ಲ ನಿನಗೆ? ರಾಜ್ಯ ಸರ್ಕಾರ, ಹೋಮ್ ಮಿನಿಸ್ಟ್ರು, CM ಅವರ PA ಮಾತಾಡ್ತೀನಿ. ಅವನು ಯಾರು? ದರ್ಶನ್ ಅಭಿಮಾನಿ ಅನ್ನೋದಕ್ಕಿಂತ ಒಬ್ಬ ಕರ್ನಾಟಕದ ಕನ್ನಡಿಗ, ಕಲಾವಿದರನ್ನ ಆರಾಧಿಸಕ್ಕೆ ಬಂದಾನ. ಅವನೇನು ಕ್ರಿಮಿನಲ್ ಅಲ್ಲ, ಏನಲ್ಲ. ಹೋಗಿ ಅಂತರ ಮೇಲೆ ದೌರ್ಜನ್ಯ ತೋರಿಸಿಲ್ಲಪ್ಪ ನೀ ಪೊಲೀಸಪ್ಪ. ಮೀಸಿ ನೋಡವ, ಮೀಸಿನ ಈಟು ದಪ್ಪ ಬಿಟ್ಟ ಮೀಸಿನ. ಕುರಿಗೂ ಮೈ ತುಂಬ ಇರ್ತಾವ ಕೂದ್ಲ, ಕರಡಿಗೂ ಮೈ ತುಂಬ ಇರ್ತಾವ. ನೀನು ಮುಖದಲ್ಲಿ ಈಟು ದಪ್ಪ ಬಿಟ್ಕೊಂಡಿದೀಯ. ಅದು ಹಳೆ ಕಾಲ, ಮಹಾರಾಜರ ಕಾಲದಾಗ ಪೈಲ್ವಾನ್ರಿಗೆ ಮೀಸಿ ತಿರುವಿ ತಾಕತ್ ತೋರ್ಸರು. ಸಂಗೊಳ್ಳಿ ರಾಯಣ್ಣ ಅವರೆಲ್ಲ ಮೀಸಿ ಬಿಟ್ಟಿದ್ರು. ನೀನು ಮೀಸಿ ಬಿಟ್ಟು ಹೋಗಿ ಆ ದರ್ಶನ್ ಅಭಿಮಾನಿ ಹೊಡೆದಿಯಲ್ಲಪ್ಪ ನೀನು. ತಪ್ಪಲ್ವ ನಿಂದು? ನೀ ಕಾನೂನು ಕ್ರಮ ತಗೊಳ್ಳೋ. ಯಾರು ಬೇಡ ಅಂದಾರ? ಕೇಸ್ ಹಾಕೋ. KP ಆಕ್ಟ್ ಕೆಳಗ ಕೇಸ್ ಹಾಕೋ. ಕೋರ್ಟ್ಗೆ ಹೋಗ್ತಾನ, ಫೈನ್ ಕಟ್ತಾನ, ಬರ್ತಾನೆ, ಕೇಸ್ ಹಾಕೋ. ಅಮರಯ್ಯ ಚಿನ್ನಯ್ಯ ಮಠ ನಮಸ್ಕಾರಕ್ಕಿಲ್ರಿ ಅಂತ ಹೇಗಿದ್ದೀರಿ? ನಮಸ್ಕಾರ ರೀ. ಸಂತೋಷ್ ಅಂಗಾರಿ, ವಿನಯ್ ಕುಮಾರ್ ಬೇವಿನಹಳ್ಳಿ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾಗರಾಜ್ ನಮಸ್ಕಾರ. ಸುರೇಶ್ ಸೂರಿ ಸರ್, ಊಟ ಆಯ್ತು? ಇನ್ನಿಲ್ಲಪ್ಪ, ಇನ್ನು ಲೇಟ್ ಊಟ. ಸೊ ಆದ್ದರಿಂದ 1ನೇ ಪಾಯಿಂಟು ಅದು ಹೇಳಿ, ಇನ್ನೊಂದು ಪಾಯಿಂಟ್ ಮಾತಾಡಬೇಕಾಗಿದೆ. ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ನಾನು ನೋಡಿ ಕನ್ನಡದ ಕಲಾವಿದರನ್ನ ಎಲ್ಲರನ್ನೂ ಗೌರವಿಸ್ತೀನಿ. ಬಾಲಕೃಷ್ಣ ಅವರಿಂದ ಹಿಡಿದು, ನರಸಿಂಹರಾಜು ಅವರಿಂದ ಹಿಡಿದು, ಏನು ಹಳೆಯ ರಾಜೇಶ್ ಹೀರೋ, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅವರು ಎಲ್ಲ ಸಿನಿಮಾ ನೋಡಿ ಬೆಳೆದವರು. ನಾವು ಗಟ್ಟಿಯಾಗಿ 3 ಸ್ಟಾರ್ಸ್ ಆಗಿ ನಿಂತದ್ದರು. ಡಾಕ್ಟರ್ ರಾಜ್ಕುಮಾರ್ ನಂಬರ್ 1, ನಂಬರ್ 2 ವಿಷ್ಣುವರ್ಧನ್, ನಂಬರ್ 3 ಅಂಬರೀಷ್. ಇವರೆಲ್ಲರ ಫಿಲ್ಮ್ ನೋಡ್ತಿದ್ವಿ. ಆಮೇಲೆ ಅನಂತ್ ನಾಗು, ಶಂಕರ್ ನಾಗು, ಇನ್ನೂ ಅನೇಕ, ರವಿಚಂದ್ರನು, ಅನೇಕ ಕಲಾವಿದರು ಬಂದು ಈ ಅಂಥ ಫಿಲ್ಮ್ ಬರೋವರೆಗೂ ಹೀರೋ ಆಗಿದ್ದಿಲ್ಲ ಅಂಬರೀಷ್ ಅವರು. ಅಂಥ ಫಿಲ್ಮ್ ಬಂದು ಒಂದಪ್ಪಟ್ಟಿಗೆ ಮ್ಯಾಗೇರಿಬಿಟ್ರು ಅವರು. ಏನು ಸಿನಿಮಾ ರೀ ಅಂಥ ಪಿಕ್ಚರ್ ನೋಡೋ, ಅಂಥ ಪಿಕ್ಚರ್ ನೋಡಪ್ಪ. 1 ಪಾಯಿಂಟ್. ದೊಡ್ಡ ಮನೆ ಹುಡುಗ ಹಸನ್ ಶಬ್ನಮ್ ನಮಸ್ಕಾರ ಸರ್. ನಮಸ್ಕಾರ ರೀ. ನಾಗರಾಜ್ JD ವಾಸ್ ಅಂದರೆ, MD ಮೈಲಾರ್ ನಮಸ್ಕಾರ. ಬಹಳ ದಿವಸ ಆಗಿತ್ತು ನಿಮ್ಮನ್ನು ನೋಡಿ, ಖುಷಿ ಆಯಿತು ಸರ್ ನೋಡಿ. ನಮಸ್ಕಾರ ರೀಪ್ಪ. ಏನು ನನಗೆ ಕೋರ್ಟ್ ಕೆಲಸ ಇಲ್ಲದಾಗ ಇದು ಮಾಡ್ತೀನಿ. ಸ್ವಲ್ಪ ಇವತ್ತು ಕೆಲಸ. ಕಲಾವಿದರಿಂದ ರಾಜ್ಯಕ್ಕೆ ಕೊಡುಗೆಯನ್ನು ಹೇಳಿ ಸ್ವಾಮಿ. ರೀ, ಕಲಾವಿದರಿಂದ ಕೊಡುಗೆ ಏನಪ್ಪ ಅಂದ್ರೆ ಏನು ಮಾಡ್ಬೇಕಾಗುತ್ತೆ? ಎಲ್ಲರ ಮನೆಗೆ ಬಂದು ಊಟ ಹಾಕ್ಬೇಕು. ಅವರು
ತಾವು ಕಲಾವಿದರು ಅಂದ್ರೆ ಅವ್ರೇನು ಶ್ರೀಮಂತರ ಮನೆತನದಿಂದ ಬಂದಲ್ಲ, ಅವರು ಬಡವರೇ. ಬಡವರು ಬಂದು ತಮ್ಮ ಕಲೆಯನ್ನು ತೋರಿಸಿ ಅವರು ಒಂದಿಷ್ಟು ನಾಟಕ ಮನಿ ಪನಿ ಮಾಡ್ಕೊಂಡು ಹೆಂಡ್ರು ಮಕ್ಕಳು ಊಟ ಮಾಡ್ತಾರೆ ಅಷ್ಟೇ. ಅದು ಕಲಾವಿದರು ಅಂದ್ರೆ ಅವ್ರಿಗೇನು ಎಲ್ಲ ಹೋರಿಸ್ಕೊಡೋದಲ್ಲ. ಡಾಕ್ಟರ್ ರಾಜ್ಕುಮಾರ್ ಏನೋ ಸಾವಿರಾರು ಕೋಟಿ ದುಡ್ದಲ್ಲ, ನೀವು ವಿಷ್ಣುವರ್ಧನ್ ಅವರೇನು ಸಾವಿರಾರು ಕೋಟಿ ದುಡ್ದಲ್ಲ. ಅವ್ರಿಗೆ ಎಷ್ಟು ಕೊಡೋದು? ಒಂದು ಸಿನಿಮಾಕ್ಕೆ ಇಷ್ಟು ಅಂತ ಕೊಡೋರು. ಹಿಂದೆಲ್ಲ 800,000 ಕೊಡೋರಂತ ರಾಜ್ಕುಮಾರ್ ಅವ್ರಿಗೆ. 150 ಸಿನಿಮಾಗ ಮಟನೂ ಅವರಿಗೆ ಹೆಚ್ಚು ಪೇಮೆಂಟ್ ಇಲ್ಲ ರಾಜ್ಕುಮಾರ್ ಅವರಿಗೆ. ಇತ್ತೀಚೆಗೆ ಅವರು ಇದರ ವಜ್ರೇಶ್ವರಿ ಕಮ್ಮಾಯಿಸ್ನೊಳಗ ಪಾರ್ವತಮ್ಮ ಅವರು ಬಂದ ಮೇಲೆ ಶಂಕರ್ ಗುರು ಅವನ್ನು ಸ್ವಂತ ತೆಗೆದ ಮೇಲೆ ಸ್ವಲ್ಪ ಅವರು ಹಣ ಕಂಡಿದ್ದಾರೆ. ಹೆಸರಿದೆ, ಹಣ ಎಲ್ಲಿಂದ ಬರ್ತದೆ? ಈಗ ನಾ ಫೇಮಸ್ ಇದ್ದೀನಿ, ಎಲ್ಲರೂ ಕೂಡ ಹಣ ಕೇಳೋಕ್ಕಾಗುತ್ತಾ? ನಾ ಯಾರಿಂದಾರ ಹಣ ಇಸ್ಕೊಳಕ್ಕಾಗುತ್ತಾ? ತಪ್ಪಾಗಲ್ವಾ? ನನ್ನ ಚಾನಲು ಫ್ರೀ. ಅಭಿಮಾನಿಗಳಿಂದ ನಾನು ಯಾರನ್ನೂ ದುಡ್ಡು ಹಾಕ್ರಿ ಅಂತ ನಾನು ಇಸ್ಕೊಳ್ಳೋ ಅಂತ ಸಂದರ್ಭ ನನಗೆ ಬಂದಿಲ್ಲ. ನನಗೆ ಹೊಟ್ಟೆ ಹಸುವಾದ್ರೂ ಕೂಡ ನಾನು ಯಾರನ್ನೂ ಬೇಡಿ ತಿನ್ನೋದಲ್ಲ. ಓ 35 ಸಾಲ್ ತಕ್ ಬಿ ಭಿಕ್ಷೆ ಬಾಂಕಿ ಖಾಯ ಅಂತ ನಾನು ಹೇಳಕ್ ತಯಾರಿಲ್ಲ. 35 ಸಾಲಲ್ಲ, ನಾನು ಒಂದು ಕ್ಷಣನೂ ಯಾರನ್ನು ಭಿಕ್ಷೆ ಬೇಡಿ ತಿನ್ನೋದಿಲ್ಲ. ಅದು ನನ್ನ ಗಂಡಸ್ತನ. ತಿನ್ನ ಮಾಡ್ರಿ, ಹಂಗ ಭಿಕ್ಷಕ ಅಂತ ಯಾರು ಅನ್ಸ್ಕೋಬೇಡ್ರಿ. ಇವತ್ತು ಕೂಲಿ ಮಾಡಿ ತಿನ್ನೋಣ, ಬೆಕ್ಕದ್ದಾಗಲಿ ದುಡಿಮೆ. ಅದು ಯಾವ್ದಾರಲ್ಲಿ ಹೋಟ್ಲ ಸಪ್ಲೈ ಮಾಡೋದು ದುಡಿಮೆ, ಒಂದು ಗುಜರಿ ಒಳಗೆ ಕೆಲಸ ಮಾಡೋದು ದುಡಿಮೆ. ಆ ಹಾಳೆ ಆರಿಸಿ ಹೆಣ್ಣು ಹುಡುಗರು ಹಾಳೆ ಆರ್ಸಾರ ಅಂತಾರಲ್ಲ, ಹಾಳೆ ಆರಿಸ್ಕೊಂತಿದ್ರೆ ಅದು ದುಡಿಮೆ. ಭಿಕ್ಷೆ ಬೇಡ್ಕೊಂಡು ತಿನ್ನೋದಿಲ್ಲಲ್ಲ ಅವರು. ಆ ಪಾಪ ಹೋಗಿ ಇವನಿಗೆ ಹೋಗಿ ರಾಜ್ಕುಮಾರ್ ಕಲಾದೇವರು ಬಿಡಿ, ಬೇರೆಯವರ ಬಗ್ಗೆ ಹೇಳಿ. ನಾನು ರಾಜ್ಕುಮಾರ್ನ ಭಕ್ತಪ್ಪ. ರಾಜ್ಕುಮಾರ್ ಅವ್ರನ್ನ ನೋಡೇ ಅದೇ ಅವರು ಬ್ಲ್ಯಾಕ್ ಶರ್ಟ್ ಹಾಕಿದ್ರು. ತಾಯಿಗೆ ತಕ್ಕ ಮಗದಾಗ ನಾವು ಬ್ಲ್ಯಾಕ್ ಶರ್ಟ್, ರಾಜ್ಕುಮಾರ್ ಅವ್ರಂಗ ಮೀಸಿ ಬಿಡೋದು. ನಾನು ಎಲ್ಲ ರಾಜ್ಕುಮಾರ್ ಸ್ಟೈಲ್ನಾಗ ಇದನ್ನ ಮಾಡೋದು ನೋಡದೆ. ರಾಜ್ಕುಮಾರ್ ಅವ್ರಂಗೆ ಈಗ ನಾನು ಎಕ್ಸರ್ಸೈಸ್ ಮಾಡ್ತಾನೆ. ಈಗಲೂ ಎಕ್ಸರ್ಸೈಸ್ ಡೈಲಿ 2 times. ಇವೆಲ್ಲ ಎಕ್ಸರ್ಸೈಸ್ ಇಕ್ವಿಪ್ಮೆಂಟ್ಸ್ ಇವು. ಎಕ್ಸರ್ಸೈಸ್ ಮಾಡೇ ನಾವು ಊಟ ಮಾಡೋದು ಗೊತ್ತತ್ರೆ. ಸೊ ಆದ್ರಿಂದ ಯಾರೋ ಪೊಲೀಸ ಹೊಡೆದಿದ್ದಾನೆ, ASI ಸಿಂಗಲ್ ಸ್ಟಾರ್ನ ಕಾಣ್ತವನಿಗೆ, ಮೀಸ್ ಮಾತ್ರ ಹಿಡ್ದಪ್ಪ ಅದಾವು, ಏನು ಉಪಯೋಗ ಇಲ್ಲ ಮನುಷ್ಯ. ಪಾಡ್ ಅಂತ ಹೊಡೆಯೋದ್ರೆ ಏನ್ರಿ ಹೆಂಗೆ ಹೊಡೆದ್ರೆ? 3 ಸಲ ಹೊಡೆದಾನ ಅವನಿಗೆ, ಕೆನ್ನೆ ಕೆಂಪ ಹಂಗ ಹುಡುಗ. ತಿರುಗಿ ಅವ್ನು ಹೊಡೆದ್ರೆ ತಿರುಗಿ ಅವ್ನು ಕೊಟ್ಟಿದ್ರೊಮ್ಮೆ ಏನಾಕತ್ತು? ಯಾತ ಮಾಡ್ತೀರಿ ಹಂಗ? ಸುಮ್ಮನೆ ಮೈ ಮೇಲೆ ಎಳ್ಕಂತೀರಿ. ಏನಂಗೆ ಹೊಡೆದ್ರೆ ತಪ್ಪಲ್ಲ, ಅದು ತಪ್ಪದು, ಭಾಳ ತಪ್ಪದು. ಯೂನಿಫಾರ್ಮ್ ಹಾಕ್ಯಂಡ್ ಕೂಡಲೇ ಮೈಯ ದೇವ್ರು ಬಂದ್ಬಿಡ್ತಾನೆ ನಿಮಗೆ. ದೇವ್ರು ಬಂದ್ಬಿಡ್ತಾನೆ ಯೂನಿಫಾರ್ಮ್ ಹಾಕ್ಯಂಡ್ ಕೂಡಲೇ. ಇದು ಪ್ರಜಾಪ್ರಭುತ್ವ. ಪ್ರಜೆಗಳೊಳಗೆ ನೀವು ಬರ್ತೀರಿ, ಅದು ತಿಳ್ಕೊಳ್ರಿ ಅಷ್ಟೇ. ಡ್ಯೂಟಿನ ಮಾಡ್ರಿ, ಕಂಟ್ರೋಲ್ ಮಾಡಲಿಕ್ಕೆ, ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ, ಅಷ್ಟು ಮಾಡಬೇಕು. ಯಾಕೆ ಹೊಡಿಬೇಕು ಅವನ್ನ? ಕೇಸ್ ಹಾಕ್ರಿ, ಅರೆಸ್ಟ್ ಮಾಡ್ರಿ, ಬೇಡಿ ಹಾಕ್ರಿ ಅವನಿಗೆ. ಇಲ್ಲಿ ಗಲಾಟೆ ಮಾಡ್ಯಾನ ಅಂತ ಬೇಡಿ ಹಾಕು, ಒಪ್ತೀನಿ ನಾನು. ಹೊಡಿತೀಯಲ್ಲ, ನಾಚಿಕಾಗಲ್ವಾ? ಓಕೆ. ದನ್ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಆಗಾಗ ನಾನು ಹೇಳಿರ್ತೇನೆ. ಏನು ಗಂಗಾವತಿಯ ವ್ಯಾಪ್ತಿಯಲ್ಲಿ ಹಂಪಿಗೆ ಬಂದಂಥ ಆ ಹೆಣ್ಣುಮಗಳಿಗೆ, ಏನು ವಿದೇಶಿ ಇಸ್ರೇಲ್ ಹೆಣ್ಣುಮಗಳಿಗೆ, ಆಕಿ ಲವರ್ ಯಾರೋ ಇದರಿಂದ ಬಂದಿರ್ತಾನೆ, ಹಿಮಾಚಲ್ ಪ್ರದೇಶ ಎಲ್ಲಿಂದ ಬಂದಿರ್ತಾನೆ, ಹರಿಯಾಣ ಎಲ್ಲೇನೋ, ಅವರಿಬ್ಬರು ಬಂದು ಅಲ್ಲಿ ಒಂದು ರೆಸಾರ್ಟ್ನ ಉಳಿದಿರ್ತಾರೆ. ಆಕೆಯ ಪ್ರಿಯಕರನನ್ನ ಮರ್ಡರ್ ಮಾಡಿ ರೆಸಾರ್ಟ್ ಮಾಲೀಕನನ್ನ ಹೊಡೆದು ಆಕೆಯನ್ನ 3 ಜನ ಗ್ಯಾಂಗ್ ರೇಪ್ ಮಾಡಿರ್ತಾರೆ, ಇಸ್ರೇಲ್ ಯುವತಿಯನ್ನ. ಹಾಗಾದರೆ ಜಗತ್ತಿನ ಮಟ್ಟದಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಮೆಸೇಜ್ ಹೋಗ್ತದೆ. ಆದ್ರಿಂದ ಇವತ್ತು ಗೌರವಾನ್ವಿತ ಗಂಗಾವತಿಯ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ 302 ಮರ್ಡರ್ ಸೆಕ್ಷನ್ಗೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿ ಕರೆಕ್ಟಾಗಿ ಕನ್ಸಿಡರ್ ಮಾಡಿದೆ. ರೀಸನಿಂಗ್ಸ್ ಅನ್ನು ಬಹಳ ಅದ್ಭುತವಾಗಿ ಕೊಟ್ಟು, ಎವಿಡೆನ್ಸ್ ಅನ್ನ ಅದ್ಭುತವಾಗಿ ಕರೆಕ್ಟಾಗಿ ಮಾಡಿ ಇವತ್ತು ಗಲ್ಲು ಶಿಕ್ಷೆಯನ್ನು ಕೊಟ್ಟಿದೆ 3 ಜನಕ್ಕೂ. ನ್ಯಾಯಾಂಗದ ಈ ವ್ಯವಸ್ಥೆಯನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಯಾಕಂದ್ರೆ ಫಾರಿನ್ನ ಲೇಡಿ ಬಂದ್ರೆ, ಪರದೇಶದವ್ರು ಬಂದ್ರೆ ನಮ್ಮ ದೇಶದಲ್ಲಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ.
ನಮ್ಮ ದೇಶದ ಜನರು ಬೇರೆ ದೇಶದಾಗ ಅದರಲ್ಲ, ಅವ್ರು ಹಂಗೆ ಮಾಡಿದ್ರೆ ಅಲ್ವಾ? ಯೋಚನೆ ಮಾಡಬೇಕು. ಹಾಗಾದ್ರೆ ಬೇರೆ ದೇಶದಲ್ಲಿ ಬಂದ್ರೆ ಅವ್ರಿಗೆ ಇಲ್ಲಿ ನೆಲೆ ಇಲ್ವಾ? ಆದ್ದರಿಂದ ಏನು ಗಂಗಾವತಿ ನ್ಯಾಯಾಲಯ ಇವತ್ತು ಶಿಕ್ಷೆಯನ್ನು ಕೊಡಿಸಿದೆ ಮತ್ತು ಆ ಶಿಕ್ಷೆ ಕೊಡಿಸಲಿಕ್ಕೆ ವಾದ ಮಾಡಿದಂಥ ನಾಗಲಕ್ಷ್ಮಿ ಅನ್ನುವ ಪ್ರಾಸಿಕ್ಯೂಟರು ಚೆನ್ನಾಗಿ ಕೇಸನ್ನು ನಡೆಸಿದ್ದಾರೆ. ನಾಗಲಕ್ಷ್ಮಿ ಅನ್ನುವ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಮಾಡಿದಂಥ ನಾಗಲಕ್ಷ್ಮಿ ಅನ್ನುವ ಲಾಯರ್, ಯಂಗೆಸ್ಟ್ ಲೇಡಿ ಅಡ್ವೊಕೇಟು, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಗಂಗಾವತಿಯಲ್ಲಿ ಆ ಕೇಸಿಗೆ ಶಿಕ್ಷೆಯನ್ನು ಕೊಡಿಸಿದ್ದಕ್ಕೆ ಮತ್ತು ಡಿಫೆನ್ಸ್ ಲಾಯರು ತಮ್ಮ ಡ್ಯೂಟಿಯನ್ನು ತಾವು ಮಾಡಿರ್ತಾರೆ, ಆದಷ್ಟು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಡಿಫೆನ್ಸ್ ಲಾಯರ್. ನಾನೇ ಇದ್ರೂ ಅಷ್ಟು ಮಾಡ್ತೀನಿ. ಆದ್ರೂ ಕೂಡ ನ್ಯಾಯಾಲಯ ಒಂದು ನಿರ್ಧಾರ ತೆಗೆದಿರೋದನ್ನು ನಾನು ಸ್ವಾಗತಿಸ್ತೇನೆ. ಏನು ಈ ಭಾರತ ಮತ್ತು ಕರ್ನಾಟಕ, ಉತ್ತರ ಪ್ರದೇಶ ಇಲ್ಲೆಲ್ಲ ಹೆಣ್ಣುಮಕ್ಕಳಿಗೆ ಏನು ರೇಪ್ ಆಗಿದಾವೋ ಅಂತ ರೇಪಿಸ್ಟ್ಗಳನ್ನ ಹಿಡಿದ ಗಲ್ಲಿಗೆ ಹಾಕಬೇಕಂತ ನ್ಯಾಯಾಂಗಕ್ಕೆ ನಾನು ವಿನಂತಿ ಮಾಡ್ಕೊಂತೀನಿ. ಒಬ್ಬ ಲಾಯರ್ ಆಗಿ, ಒಬ್ಬ ರೈತನ ಮಗನಾಗಿ, ಒಬ್ಬ ಕಲಾವಿದನಾಗಿ ನಾನು ನ್ಯಾಯಾಂಗಕ್ಕೆ ಕೇಳ್ಕೊಂತಿದ್ದೀನಿ. ಶ್ರೇಷ್ಠವಾದ ಒಂದು ಜ್ಯೇಷ್ಠತೆಯುಳ್ಳಂಥ ಒಂದು ಶಿಕ್ಷೆಯನ್ನ ವಿಧಿಸ್ರಿ ಅಂತ ಹೇಳಿ ವಿನಂತಿ ಮಾಡಿಕೊಂಡು, ಆಗ ಒಂದಿದು ಬರ್ತದೆ. ಈಗ ಒಂದು ಏನಪ್ಪಾ ಅಂದ್ರೆ ನ್ಯಾಯಾಂಗದ ಬಗ್ಗೆ ನಾವು ಮಾತಾಡಬಾರ್ದು. ಆದರೆ ಈ ಲೋಕ್ ಅದಾಲತ್ ಅಂತ ಬಂದು ಕೆಲವೊಂದು ಕ್ರಿಮಿನಲ್ ಕೇಸುಗಳನ್ನು ರಾಜಿ ಮಾಡೋದ್ರಿಂದ, ಕೆಲವೊಂದು 324, 323 ಎಕ್ಸೆಪ್ಟ್ ದಿ ಮರ್ಡರ್ ಕೇಸಸ್ ಇಷ್ಟು ಇವೆಲ್ಲ ಬಿಟ್ಟು ಕೆಲವೊಂದು ಕೇಸುಗಳನ್ನು ರಾಜಿ ಮುಖಾಂತರ ಮಾಡ್ತಾರೆ. ಸೊ ಇದನ್ನು ರಾಜಿ ಮಾಡಿಸೋದ್ರಿಂದ ಈ ಕ್ರಿಮಿನಲ್ ಕೇಸ್ನಲ್ಲಿ ಹೆದರಿಕೆ ಅನ್ನೋದೇ ಹೋಗಿಬಿಟ್ಟಿದೆ. ಕ್ರಿಮಿನಲ್ಸ್ಗಳಿಗೆ ಹೆದರಿಕೆ ಅನ್ನೋದು ಹೋಗಿಬಿಟ್ಟಿದೆ. ಹೀಗಾದಾಗ ಅವರು ರಾಜಿಯಾಗಿ ಹೋಗಿ ಮತ್ತೆ ಅದನ್ನೇ ಮಾಡ್ತಾರೆ. ಹೆದರೋದಿಲ್ಲ, ಕಾನೂನಿಗೆ ಹೆದರೋದಲ್ಲ, ವಕೀಲರಿಗೆ ಹೆದರೋದಲ್ಲ, ಪೊಲೀಸರಿಗೂ ಹೆದರೋದಲ್ಲ, ವಕೀಲರಿಗೂ ಹೆದರೋದಲ್ಲ. ಇದೇ ಬಿಡು, ಏನಲ್ಲೇ ಹೋಗೋದು, ಹೊಡೆದಾಡೋದು, ಅದಕ್ಕೆ ಕೇಸಾಗೋದು, ಜಾಮೀನು ತಗೊಳ್ಳೋದು, ಹೋಗಿ ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡು ಬರೋದು, ಇಲ್ಲ 302 ಅವು ಇದ್ರೆ ಸೆಟಲ್ ಮಾಡ್ಕೊಂಡು ಹೋಸ್ಟೆಲ್ ಮಾಡ್ಕೊಂಡು ಬಂದ್ಬಿಡ್ತವೆ ಅನ್ನೋ ಒಂದು ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಹಿಂದೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಯಾರು ಹೋಸ್ಟೆಲ್ ಇಷ್ಟೆಲ್ಲ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದು, ಡಿಜಿ ಅವ್ರ ಆಕ್ಷನ್ ತಗೊಳ್ಳೋದು, ಸುಳ್ಳು ಸಾಕ್ಷಿ ಹೇಳಿದ್ರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೇವೆ ಅನ್ನೋರು. ಈಗ ಆ ಪರಿಸ್ಥಿತಿ ಉಳಿದಿಲ್ಲ. ಕಾರಣ ನಿಮ್ಮ ಮಾತುಗಳು ಕೇಳಿಸ್ತಿಲ್ಲ. ಆದ್ದರಿಂದ ದಯವಿಟ್ಟು ನ್ಯಾಯಾಂಗದ ಇವತ್ತಿನ ಡಿಸಿಷನ್ ಅನ್ನ ನಾನು ಗೌರವಿಸ್ತೀನಿ, ಸ್ವಾಗತ ಮಾಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ದರ್ಶನ್ ಜೈಲಿನಲ್ಲಿದ್ದಾನೆ. ಇನ್ನೊಂದು ತಿಂಗಳಲ್ಲಿ ಮಾರ್ಚ್ ಎಂಡ್ಗೆ ರಿಲೀಸ್ ಆಗ್ತಾರೆ. ಯಾಕಂದರೆ ಆನರಬಲ್ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಸು 6 ಮಂತ್ಸ್ ಮಟ್ಟ ಯಾವುದೇ ಕಾರಣಕ್ಕೂ ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಬರೋದಿಲ್ಲ ಅಂತ ಹೇಳಿರೋದ್ರಿಂದ ಈಗ ಅದು 6 ತಿಂಗಳು ಮುಗಿತಾ ಬಂದಿದೆ ಈಗ ಜೈಲಿನಿಗಿರೋದು. ಸೊ ಆದ್ದರಿಂದ ಈಗ ಫೆಬ್ರವರಿ ಎಂಡ್ನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾವಿಷನ್ ಇದೆ. ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ, 439 CRPC ಕೆಳಗೆ ಹಾಕ್ತಾರೆ. ಈಗ ಹಾಕಿದರೆ ಬೇಲ್ ಆಗ್ಬೋದು ಮಾರ್ಚ್ ಎಂಡ್ಗೆ ಉಗಾದಿ ಎಡಬಲ ಹೊಸ ವರ್ಷದ ಯುಗಾದಿಗೆ ದರ್ಶನ್ ಬರ್ತಾರೆ. ಇದು ನನ್ನ ಮತ್ತು ಉಕ್ಕಡಗಾತ್ರಿ ಅಜ್ಜನ ಒಂದು ಭವಿಷ್ಯ ಅಂತ ತಿಳ್ಕೊಂಡಿರ್ರಿ. ಮಾರ್ಚ್ ಎಂಡ್ಗೆ ಉಗಾದಿ ಅಷ್ಟೊತ್ತಿಗೆ ನಮ್ಮ ಡಿ ಬಾಸ್ ಹೊರಗಡೆ ಬರ್ತಾರೆ. ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಧೈರ್ಯವಾಗಿರಿ. ಅವರ ಕುಟುಂಬದವರಿಗೆ, ವಿಜಯಲಕ್ಷ್ಮಿ ಅಮ್ಮ ಅವರಿಗೂ ಮತ್ತು ಅವ್ರ ಮಗ ತಾವೆಲ್ಲ ಚೆನ್ನಾಗಿರ್ರಿ, ಧೈರ್ಯವಾಗಿರ್ರಿ ಅಂತ ಹೇಳ್ತಾ ನನ್ನ ಈ ಲೈವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.